ನಿಜವಾಗೂ ನಾನು ಕಾವ್ಯ ಸಾಹಿತ್ಯಕ್ಕೆ ಬರೋಕ್ಕೆ ಕಾರಣ ಆಗಿದ್ದು ದಾವಣಗೆರೆ. ಅಲ್ಲಿ ನಾನು ಪಿ ಯು ಸಿ ಓದಿದೆ. ಪಿ ಯು ಸಿ ಆದಮೇಲೆ ಒಂದು ವರ್ಷ ಬಿ ಎಸ್ ಸಿನಲ್ಲಿದ್ದೆ ನಾನು. ಯಾಕಂದರೆ ಬಿ ಇಗೆ ಅಪ್ಲೈ ಮಾಡಿದ್ದೆ, ಸೀಟ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಬಿ ಎಸ್ ಸಿಲಿ ಕಂಟಿನ್ಯೂ ಆಗಿದ್ದೆ. ಆಗ ಕಾಲೇಜ್ ಮ್ಯಾಗಝೈನ್ಗೆ ಸೈನ್ಸ್ ಸ್ಟೂಡೆಂಟ್ ನಾನು, ಪಿ ಸಿ ಎಮ್ ಬಿ ಸೈನ್ಸ್ ಸ್ಟೂಡೆಂಟ್. ಆಗ ಇದರಲ್ಲಿ ಕಾಲೇಜ್ ಮ್ಯಾಗಝೈನ್ಗೆ ಇದು ಕೊಟ್ಟಿದ್ದೆ, ಒಂದು ಪದ್ಯ ಕೊಟ್ಟಿದ್ದೆ, ಒಂದು ಇಂಗ್ಲೀಷ್ ಸ್ಟೋರಿ ಕೊಟ್ಟಿದ್ದೆ. ಅದನ್ನು ನಮ್ಮ ಇಂಗ್ಲೀಷ್ ಟೀಚರ್ ಡಿ ಕೆ ಸೀತಾರಾಮ ಶಾಸ್ತ್ರಿಗಳು, ತುಂಬ ಒಳ್ಳೆ ಟೀಚರು, ತುಂಬ ವೆರಿ ನಾಲೆಡ್ಜಬಲ್, ತುಂಬ ಚೆನ್ನಾಗಿ ಓದ್ಕೊಂಡಿದ್ರು. ಆ ಮಾಡರ್ನ್ ಲಿಟ್ರೇಚರ್ ಎಲ್ಲ ಓದ್ಕೊಂಡಿದ್ದವರು ಅವರು. ನನ್ನ ಪದ್ಯ ಅದು ನೋಡಿದ್ಮೇಲೆ ಅವ್ರು ಕಂಡು ಹೇಳಿದ್ರು, ತುಂಬ ಚೆನ್ನಾಗಿದೆ ಪದ್ಯ, ನಿಮಗೆ ಭಾಳ ಆಸಕ್ತಿ ಇದೆಯಲ್ಲ ಸಾಹಿತ್ಯದಲ್ಲಿ ಎಲ್ಲನೂ ಅಂದ್ಬಿಟ್ಟು ಅವರು ಮನೆಗೆ ಕರೆಸಿ, ಆಗ ನನಗೆ ಅವರು ಗೋಪಾಲಕೃಷ್ಣ ಅಡಿಗರ ಸಂಕಲನ ಮತ್ತು ನರಸಿಂಹಸ್ವಾಮಿಗಳದ್ದು ಎಲ್ಲ ಪುಸ್ತಕ ಕೊಟ್ಟು ಓದಿಸಿದ್ರು. ಆದರೆ ಏನು ಗೊತ್ತಾ, ನನಗೆ ಫಸ್ಟು ಅವರು ಅಡಿಗರದ್ದು ಭೂಮಿಗೀತ ಕೊಟ್ಟರು. ಅದು ಓದಿ ನನ್ನ ತಲೆ ಬಿಡ ಅರ್ಥ ಆಗ್ತಿರಲಿಲ್ಲ. ನರಸಿಂಹಸ್ವಾಮಿಗಳದ್ದು ನನಗೆ ಫಸ್ಟ್ ಕೊಟ್ಟಿದ್ದೆ ಅವರು ಮನೆಯಿಂದ ಮನೆಗೆ ಅಂತ. ಆಮೇಲೆ ಅವರೇ ಅದನ್ನು ಇಟ್ಕೊಂಡು ನನಗೆ ಅದನ್ನು ಓದಿ ಯಾವ ಥರ ಅಂತ ಎಕ್ಸ್ಪ್ಲೈನ್ ಮಾಡಿ, ಮತ್ತು ಮೊದಲಿಂದ ಅವ್ರದ್ದು ಇದನ್ನೆಲ್ಲ ಓದಿಸಿ ಎಲ್ಲ ಮಾಡಿದ್ರು. ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ನಿನಗೆ ಬರೆಯೋ ಶಕ್ತಿ ಇದೆ, ಸೊ ನೀನು ಯಾಕೆ ಬಿ ಎಸ್ ಸಿನಲ್ಲಿದೆಯಾ, ನೀನು ಬಿ ಎಗೆ ಹೋಗು ಅಂದರು, ಲಿಟ್ರೇಚರ್ಗೆ ಹೋಗು ಅಂದರು. ಆವಾಗ ನಾನು ಅಲ್ಲಿಂದ ನಮ್ಮ ತಂದೆಗೆ ಹೇಳಿದೆ, ನಾನು ಅಲ್ಲಿ ಬಿ ಎಸ್ ಸಿ ಓದ್ತಿದ್ದಿಲ್ಲ, ಅದು ಬೇಡ, ನಾನು ಬಿ ಎಗೆ ಹೋಗ್ತೀನಿ ಅಂತ. ನಮ್ಮ ತಂದೆಗೆ ಬಿ ಎನೋ ಬಿ ಎಸ್ ಸಿ ಯಾವುದೋ ಒಂದು, ಅವ್ರಿಗೆ 2 ವರ್ಷ ನಮ್ಮ ಸೋದರತ್ತೆ ಮನೇಲಿದ್ದಲ್ಲ, ಪಾಪ ಇನ್ನೂ ಇರೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಿ ಎಗೆ, ನಾನು ಬೆಂಗಳೂರಲ್ಲಿ ನನಗೆ ಬಿ ಎ ಜಾಯಿನ್ ಆದೆ. ಇಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ